ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮ್ಮ ವಿಡಿಯೋಗೆ ಸ್ವಾಗತವನ್ನು ಕೋರುತ್ತಾ, ಈಗ ತಾವುಗಳು ಗಣತಿಯನ್ನು ಮಾಡ್ತಾ ಇದ್ದೀರಾ. 34ನೇ ಪ್ರಶ್ನೆ ಸಂಖ್ಯೆಯಲ್ಲಿ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿದ್ದೀರಾ. ಸೊ ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಬಟನನ್ನು ಕೊಟ್ಟರೆ ಅಲ್ಲಿಗೆ ಗಣತಿ ಕಂಪ್ಲೀಟ್ ಆಗುತ್ತೆ. ಆದರೆ ಯಾವುದೋ ಒಂದು ಪ್ರಶ್ನೆಯಲ್ಲಿ ನಾನು ತಪ್ಪಾಗಿ ಮಾಹಿತಿಯನ್ನು ಇಂದೀಕರಿಸಿದ್ದೀನಿ ಅಂತ ಅಂದರೆ ನೀವು ಅಲ್ಲಿ ಜಂಪ್ ಅಂತ ಇದೆಯಲ್ಲ, ಆ ಒಂದು ಬಟನನ್ನು ಪ್ರೆಸ್ ಮಾಡಿದ್ರೆ ಸಾಕು. ಪ್ರೆಸ್ ಮಾಡಿದಾಗ ಪ್ರಶ್ನೆ ಸಂಖ್ಯೆಯನ್ನು ಕೇಳುತ್ತೆ. ಉದಾಹರಣೆಗೆ ನಾನು 25ನೇ ಪ್ರಶ್ನೆಯಲ್ಲಿ ತಪ್ಪಾಗಿ ಹಾಕಿದ್ದೀನಿ ಅಂತ ಅಂದರೆ 25 ಅಂತ ಹೊಡೆದ್ರೆ ಡೈರೆಕ್ಟಾಗಿ 25ನೇ ಪ್ರಶ್ನೆಗೆ ತೆಗೆದುಕೊಂಡು ಹೋಗುತ್ತೆ. ಸೊ ಅಲ್ಲಿ ನಾವು ಮಾಹಿತಿನ ಸರಿಪಡಿಸಿ ಮತ್ತೆ ನಾವು ಜಂಪ್ ಅಂತ ಕೊಟ್ಕೊಂಡು 34ನೇ ಪ್ರಶ್ನೆಗೆ ಬಂದು ಸಲ್ಲಿಸು ಅನ್ನೋ ಒಂದು ಬಟನನ್ನು ಒತ್ತಬಹುದಾಗಿದೆ. ಸೊ ಇದಾದಮೇಲೆ ಸಲ್ಲಿಸಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಸಲ್ಲಿಸಿ ಆದಮೇಲೆ ನೀವು ಏನು ಮಾಹಿತಿಯನ್ನು ತುಂಬಿದ್ದೀರಾ ಅದರ ಒಂದು ವ್ಯೂ ಸಿಗುತ್ತೆ ನಿಮಗೆ. ಸೊ ಪ್ರತಿ ಪ್ರಶ್ನೆಯಿಂದ 1ನೇ ಪ್ರಶ್ನೆಯಿಂದ ನಿಮ್ಮ ಒಂದು ಕಂಪ್ಲೀಟ್ ನೀವು ಸಲ್ಲಿಸೋವರೆಗೆ ಎಷ್ಟು 34 ಪ್ರಶ್ನೆಗಳು ಅಥವಾ ಕಡಿಮೆ ಪ್ರಶ್ನೆಗಳನ್ನ ನೀವು ತುಂಬಿದ್ದೀರೋ ಅಲ್ಲಿಗೆ ಸಿಗುತ್ತೆ. ಸೊ ಅದನ್ನು ನೀವು ವ್ಯೂವನ್ನು ಒಂದು ಸರಿ ನೋಡ್ಬೋದು. ನೋಡಿದ ನಂತರ ಖಚಿತಪಡಿಸ್ಬೇಕಾಗತ್ತೆ, ಕನ್ಫರ್ಮನ್ನು ಮಾಡಬೇಕಾಗತ್ತೆ. ಸೊ ಕನ್ಫರ್ಮ್ ಮಾಡಿದ ನಂತರ ಮುಂದೆ ಕನ್ಫರ್ಮ್ ಮಾಡಿದ ನಂತರ ನಿಮ್ಮ ಮಾಹಿತಿ ಎಲ್ಲೋ ಕೂತಿರುತ್ತೆ ಅಂತ ಅಂದರೆ ಸಾರಾಂಶದಲ್ಲಿ ವೀಕ್ಷಿಸಿ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ನೋಡಿದಾಗ ನೀವು ಮಾಡಿರ್ತಕ್ಕಂಥ ಒಂದು ಮನೆಯ ಗಣತಿ ಪೂರ್ಣವಾಗಿದ್ದರೆ ಸಂಪೂರ್ಣವಾಗಿದೆ ಅಂತ ತೋರಿಸುತ್ತೆ, ಇಲ್ಲ ಅಂದರೆ ಅಪೂರ್ಣಗೊಂಡಿದೆ ಅಂತ ತೋರಿಸುತ್ತೆ. ಸೊ ಈ ರೀತಿ ನೀವು ಗಣತಿಯನ್ನು ಮಾಡಿದ ನಂತರ ಒಂದು 10 ಮನೆಗಳು ಅಥವಾ 10 ಗಣತಿ ಮನೆಗಳನ್ನ ಮಾಡಿದ ನಂತರ ಅಥವಾ 15 ಗಣತಿಗಳನ್ನ ಮಾಡಿದ ನಂತರ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಸಿಂಕ್ ಮಾಡಬೇಕಾಗತ್ತೆ. ಸೊ ಇಲ್ಲೊಂದು ಸಿಂಕ್ ಆಪ್ಷನ್ ಇದೆ. ಆ ಸಿಂಕ್ ಮಾಡೋದ್ರಿಂದ ಆ ಮಾಹಿತಿ ಎಲ್ಲವೂ ಕೂಡ ಏನಾಗುತ್ತೆ, ನಿಮ್ಮ ಮೇಲ್ವಿಚಾರಕರಿಗೆ ಫಾರ್ವರ್ಡ್ ಆಗುತ್ತೆ. ಸೊ ಈಗ ನೀವು ಸಿಂಕ್ ಮೇಲೆ ಟಚ್ ಮಾಡ್ತೀರಾ. ಟಚ್ ಮಾಡಿದಾಗ ಯಾವುದೆಲ್ಲ ಪೂರ್ಣಗೊಂಡಿದೆಯೋ, ಗಣತಿ ಪೂರ್ಣಗೊಂಡಿದೆಯೋ ಆ ಎಲ್ಲವನ್ನು ನಾವು ಮುಂದಕ್ಕೆ ಫಾರ್ವರ್ಡ್ ಮಾಡಲಾಗುತ್ತಿದೆ ಎಂಬ ಒಂದು ಬಾಕ್ಸ್ನಲ್ಲಿ ಮೆಸೇಜ್ ಬರುತ್ತೆ. ಸೊ ಅದನ್ನು ಒಂದು ಟಿಕ್ ಮಾಡಿ ಅಲ್ಲಿ ಒಂದು ಡಿಜಿಟಲ್ ಸಿಗ್ನೇಚರ್, ನಿಮ್ಮ ಕೈಯಿಂದ ಒಂದು ನಿಮ್ಮ ಸಿಗ್ನೇಚರ್ನ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಅಷ್ಟು ಗಣತಿ ಮಾಡಿದ ಮಾಹಿತಿಗಳು ಸೂಪರ್ವೈಸರ್ಗೆ ಹೋಗುತ್ತೆ. ಸೊ ಸೂಪರ್ವೈಸರು ಅವರು ಅದನ್ನು ಮುಂದಿನ ಹಂತಕ್ಕೆ ಕಳಿಸ್ಕೊಡ್ತಾರೆ. ಅಕಸ್ಮಾತ್ ನಿಮಗೇನಾದ್ರೂ ಸಾರಾಂಶದಲ್ಲಿ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಪೂರ್ಣಗೊಂಡಿದ್ದು ನೀವು ಸಿಂಕ್ ಮಾಡಿಲ್ಲದೆ ಇದ್ದರೆ ಏನಾದ್ರು ತಿದ್ದುಪಡಿ ಮಾಡಬೇಕು ಅಂತ ಇದ್ದರೆ ಸೊ ಮಾಹಿತಿಗಳ ತಿದ್ದುಪಡಿ ಅಂತ ಒಂದಿದೆ. ಸೊ ಅಲ್ಲಿ ಹೋಗಿ ನೀವೇನು ಮಾಡ್ಬೋದು, ಮಾಹಿತಿಗಳ ತಿದ್ದುಪಡಿಯನ್ನು ನೀವು ಮಾಡ್ಬೋದಾಗಿದೆ. ಯಾವ ಪ್ರಶ್ನೆಯಲ್ಲಿ ತಿದ್ದುಪಡಿ ಮಾಡಬೇಕು ಆ ಪ್ರಶ್ನೆಯಲ್ಲಿ ತಿದ್ದುಪಡಿಯನ್ನು ಮಾಡ್ಬೋದಾಗಿದೆ. ಅದಾದಮೇಲೆ ಈಗಾಗಲೇ ಸಿಂಕ್ ಮಾಡಿಬಿಟ್ಟಿದ್ದೀರಾ, ಸಿಂಕ್ ಮಾಡಿ ಅದು ಮುಂದಕ್ಕೆ ಹೋಗ್ಬಿಟ್ಟಿದೆ. ಸೊ ನೀವು ಮಾಹಿತಿಯನ್ನು ತಿದ್ದುಪಡಿ ಮಾಡಬೇಕು ಅಂದಾಗ ಅಲ್ಲೂ ಕೂಡ ಒಂದು ಅವಕಾಶ ಇದೆ. ಸೊ ಪೂರ್ಣಗೊಂಡಿರೋದನ್ನು ಕೂಡ ನಾವು ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕಾಣುತ್ತೆ. ಅಲ್ಲಿ ಒಂದು ಪೆನ್ಸಿಲ್ ಸಿಗುತ್ತೆ. ಆ ಪೆನ್ಸಿಲನ್ನು ಹಾಕೊಂಡಾಗ ಅಲ್ಲಿ 3 ಆಪ್ಷನನ್ನು ಕೇಳುತ್ತೆ. ತಿದ್ದುಪಡಿ ಮಾಡ್ತಿರೋದು ಸ್ವಯಂ ಅಂದರೆ ಗಣತಿದಾರನ, ಮೇಲ್ವಿಚಾರಕರ ಅಥವಾ ಚಾರ್ಜ್ ಆಫೀಸರ ಅಂತ ಕೇಳುತ್ತೆ. ಸೊ ಮೇಲ್ವಿಚಾರಕರಾಗಿದ್ದರೆ ಮೇಲ್ವಿಚಾರಕರು ತಿದ್ದುಪಡಿ ಮಾಡ್ತಾರೆ, ನೀವು ಅವ್ರಿಗೆ ಮಾಹಿತಿನ ಕೊಡ್ಬೋದು. ಅಥವಾ ನಿಮಗೆ ಅದು ಗಣತಿದಾರರಿಗೆ ಆಪ್ಷನ್ ಸಿಕ್ಕಿದರೆ ಸ್ವಯಂ ಅಂತ ಕೊಟ್ಕೊಂಡು ನೀವು ಯಾವ ಪ್ರಶ್ನೆಯಲ್ಲಿ ಮಾಹಿತಿ ಸರಿಯಾಗಿಲ್ಲ ಅದನ್ನು ತಿದ್ದುಪಡಿಯನ್ನು ಮಾಡ್ಬೋದಾಗಿದೆ. ಸೊ ತಿದ್ದುಪಡಿ ಮಾಡಿದ ನಂತರ ಅದು ಪೂರ್ಣ ಆಗುತ್ತೆ. ಸೊ ಈಗ ಕೆಲವೊಂದು ಮನೆಗಳನ್ನ ನೀವು ಖಾಲಿ ಮನೆಗಳು ಸಿಕ್ಕಿರುತ್ತೆ, ಅಂಥ ಮನೆಗಳನ್ನ ಬೀಗ ಹಾಕಿದೆ ಅಂತ ಮಾಡ್ಕೊಂಬಂದಿರ್ತೀರ. ಸೊ ಅಂಥವುಗಳನ್ನ ಏನು ತೋರಿಸುತ್ತೆ ಅಂತ ಅಂದರೆ ಅಪೂರ್ಣಗೊಂಡಿದೆ ಅಂತ ತೋರಿಸುತ್ತೆ. ಸೊ ಯಾವಾಗ ಆ ಮನೆಗೆ ನಿವಾಸಿಗಳು ಬರ್ತಾರೋ ಅಥವಾ ಮೇ 14ನೇ ತಾರೀಕುವರೆಗೂ ಯಾರೂ ಬರಲ್ವೋ ಆವಾಗ ಅಕಸ್ಮಾತ್ ಬಂದಿದ್ದರೆ ನೀವು 34 ಪ್ರಶ್ನೆಗಳಿಗೆ ಉತ್ತರ ತೆಗೆದುಕೊಳ್ತೀರ. ಬಂದಿಲ್ಲ ಅಂತಂದರೆ 7ನೇ ಪ್ರಶ್ನೆಯಲ್ಲಿ ಖಾಲಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಆ ಆಪ್ಷನನ್ನು ಬಳಕೆ ಮಾಡ್ತೀರಾ. ಬಳಕೆ ಮಾಡಿದ ಮೇಲೆ ಅದು ಪೂರ್ಣಗೊಂಡಿದೆ ಅಂತ ತೋರಿಸುತ್ತೆ. ಪೂರ್ಣಗೊಂಡಿದೆ ಅಂತ ತೋರಿಸಿದ ಮೇಲೆ ನೀವೇನು ಮಾಡ್ತೀರಾ, ಅದನ್ನು ಸಿಂಕ್ ಮಾಡಿ ನಿಮ್ಮ ಮುಂದಿನ ಸೂಪರ್ವೈಸರ್ ಅವರಿಗೆ ಕಳಿಸ್ಕೊಡ್ತೀರಾ. ಸೊ ಲಾಸ್ಟಲ್ಲಿದೆ ನೋಡಿ, ಪೂರ್ಣಗೊಂಡಿದೆ ಎಂದು ಗುರುತಿಸುವಂಥ. ಸೊ ಇದನ್ನು ನೀವು ಯಾವಾಗ ಮಾಡಬೇಕು, ಮೇ 15ನೇ ತಾರೀಕು ಮಾಡಬೇಕು. ಸೊ ಈ ಒಂದು ಸೆನ್ಸಸ್ ಡೇಟ್ ಎಲ್ಲಿಗೆ ಎಂಡ್ ಆಗುತ್ತೆ, ಏನು ಅವಧಿ ಕೊಟ್ಟಿದ್ದಾರೆ ಆ ಅವಧಿಯ ಕೊನೆಯ ದಿವಸದಲ್ಲಿ ಪೂರ್ಣಗೊಂಡಿದೆ ಅನ್ನೋದನ್ನು ಈ ಬಟನನ್ನು ಯೂಸ್ ಮಾಡಬೇಕು. ಅಂದರೆ ನಿಮ್ಮ ಸಂಪೂರ್ಣ ಗಣತಿ ಕಾರ್ಯ ಎಲ್ಲವೂ ಪೂರ್ಣ ಆಗಿದೆ ಅಂತ ನಿಮ್ಮ ಮೇಲ್ವಿಚಾರಕರು ನೀವು ಸೇರಿಕೊಂಡು ದೃಢೀಕರಿಸಿದ ನಂತರ ಇಲ್ಲಿ ಏನು ಮಾಡಬೇಕು, ಪೂರ್ಣಗೊಂಡಿದೆ ಅನ್ನೋ ಒಂದು ಆಪ್ಷನನ್ನು ಬಳಕೆ ಮಾಡಿ ಅಲ್ಲಿ ಡಿಜಿಟಲ್ ಸಿಗ್ನೇಚರ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಗಣತಿ ಕಾರ್ಯ ಸಂಪೂರ್ಣಗೊಂಡಿದೆ ಮತ್ತು ಆ್ಯಪ್ ಮತ್ತು ಗಣತಿ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಸೊ ಹಾಗಾಗಿ ಆ ಬಟನನ್ನು ಬಳಸಬೇಕಾದ್ರೆ, ಲಾಸ್ಟ್ ಬಟನನ್ನು ಬಳಸಬೇಕಾದ್ರೆ ಎಚ್ಚರಿಕೆಯಿಂದ ಬಳಸಿ.
ಇದಾಗಿತ್ತು ಈ ಒಂದು ಮನೆಪಟ್ಟಿ ಕಾರ್ಯಾಚರಣೆಯ ಮಾಹಿತಿ. ತಮಗೇನಾದ್ರು ಡೌಟ್ ಇದ್ದರೆ ನನಗೆ ಕರೆ ಮಾಡಿ ಕೇಳ್ಬೋದು. ಸಾಧ್ಯವಾದಷ್ಟು ಪರಿಹರಿಸ್ಕೊಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.